ಡಿಬೇಟ್ ಇಲ್ಲ, ಮನೆಗಳು ಕೊಡ್ತೀವಿ ಅಂತ ಅದರ ಬಗ್ಗೆ ಡಿಬೇಟ್ ಇಲ್ಲ, ಡಾಲರ್ ವರ್ಸಸ್ ರೂಪಾಯಿ ಡಿಬೇಟ್ ಇಲ್ಲ, 2 ಕೋಟಿ ಯುವಕರಿಗೆ ಕೆಲಸವನ್ನು ಕೊಡ್ತೀವಿ ಅಂತ ಅದ್ರ ಬಗ್ಗೆ ಡಿಬೇಟ್ ಇಲ್ಲ. ಮತ್ತೆ ಏನಿದೆ ದೇಶದ ಡಿಬೇಟ್? ಬರೇ ಪವರ್ಫುಲ್ 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 ಅಷ್ಟೇ ತಾನೇ ಇರೋದು. ಆಮೇಲೆ ಈ ದೇಶದ ಸಾಲದ ಬಗ್ಗೆ ಡಿಬೇಟ್ ಮಾಡೋದು ಬೇಡ. ಈ ದೇಶದ ಸಾಲ ಎಷ್ಟೈತಿ ಇವತ್ತು? 1947 ಹಿಡಿದು 2014 ಇಸ್ವಿವರೆಗೆ ಈ ದೇಶದ ಸಾಲ 55 ಲಕ್ಷ ಕೋಟಿ ಇತ್ತು. ಈಗ 165 ಲಕ್ಷ ಕೋಟಿ ಜಾಸ್ತಿ ಆಗಿದೆ. ಇದು ಯಾರು ಉತ್ತರ ಕೊಡಬೇಕು? ಇದ್ರ ಬಗ್ಗೆ ಚರ್ಚೆ ಬೇಡ ಮಾಡೋದು. 56 ರೂಪಾಯಿ ಡಾಲರ್ ರೂಪಿಗೆ ಇವತ್ತು 84 ರೂಪಾಯಿ ಆಗಿದೆ. ಕೇವಲ 9 ವರ್ಷದಲ್ಲಿ 43% ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಬೇಡ ಮಾಡೋದು. ಇವ್ರ ಕಾಲದಲ್ಲಿ ಎಷ್ಟು ಗೌರ್ಮೆಂಟ್ ಕಾಲೇಜುಗಳಾಗಿದ್ದಾವೆ, ಎಷ್ಟು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿದ್ದಾವೆ? ಕೋವಿಡ್ ಆದ್ಮೇಲೆ ಒಂದನ ಗೌರ್ಮೆಂಟ್ ಆಸ್ಪತ್ರೆಗಳು ಕಟ್ಟಿದಾರಾ? ಇವರೇ ಸ್ವಂತ ಸ್ಟೇಡಿಯಂ ಕಟ್ಕೊಂಡ್ಬಿಟ್ರು 3,000 ಕೋಟಿ ಖರ್ಚು ಮಾಡಿ. ಸರ್, ಈಗ ಈ ವಿಚಾರಕ್ಕೆ ಬರೋದಾದ್ರೆ ಗುಜರಾತ್ ಮಾಡೆಲ್ ಅಂತ ಎಲ್ಲರೂ ಹೇಳ್ತಾರೆ. ಯಾಕೆ ಅನುದಾನ ವಿಚಾರದಲ್ಲಿ ಯಾಕೆ ಗುಜರಾತ್ ಮಾಡಲು ಮೋದಿ ಮಾಡಲು ಬರೋದಿಲ್ಲ ಅಂತ ನೀವು ಅವ್ರನ್ನ ಕೇಳ್ರಿ. ತಾವು ಅದನ್ನ ಹೇಗೆ ನೋಡ್ತೀರಿ? ಅಲ್ಲ, ನಾವ್ ಏನ್ ನೋಡೋದೇನೆ ಐತಿ. ಈಗ ಮಾಧ್ಯಮದವರು ನೀವು ನಮ್ಮನ್ನೇ ಪ್ರಶ್ನೆ ಕೇಳ್ತಾ ಅವ್ರನ್ನ ಯಾಕೆ ಕೇಳೋದಲ್ಲ? ಈ ಪ್ರಶ್ನೆಗಳು ನಮ್ಮನ್ನ ಕೇಳೋದಲ್ಲ. ಪ್ರಾಬ್ಲಮ್ ಏನಂದ್ರೆ ಮಾಧ್ಯಮದವರು ಅಪೋಸಿಷನ್ ಯಾರು ರೂಲಿಂಗ್ ಯಾರು ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲ ನಮ್ಮನ್ನೇ ಬಂದು ಕೇಳೋದು. ಆ ರೂಲಿಂಗ್ ನವರು ಅಪೋಸಿಷನ್ ತರ ಮಾತನಾಡ್ತಾರೆ. ಅಪೋಸಿಷನ್ ಏನೋ ರೂಲಿಂಗ್ ಆಗಿದ್ದಂಗೆ ಬಂದು ನಮ್ಮನ್ನ ಪ್ರಶ್ನೆ ಕೇಳ್ತಾರೆ. ನೀವು ಇದ್ಯಾ ಧರ್ಮ? ಅಂದ್ರೆ ಮಾಡೆಲ್ ಅಲ್ಲೂ ಕೂಡ ತಾರತಮ್ಯ ಆಗ್ತಿದೆ ಅಂತ ತಾವು ಹೇಳಿ. ಯಾವ ಮಾಡೆಲ್ ರೀ? ಗುಜರಾತ್ ಎದುರಾಗೈತ್ರಿ. ಗುಜರಾತ್ ನಲ್ಲಿ ಪೋರ್ಟ್ ನಲ್ಲಿ ಸೀಸ್ ಆಗಿರ್ತಕ್ಕಂತ ಈ ಅಫೀಮ್ ಡ್ರಗ್ 30,000 ಕೋಟಿ ಇದೆ ಮುಂಡ್ರಾ ಪೋರ್ಟ್ ನಲ್ಲಿ. ಇದ್ರ ಬಗ್ಗೆ ಚರ್ಚೆ ಇದೆಯಾ? ಗುಜರಾತ್ ನಂಬರ್ 1 ಇದೆ ಎಜುಕೇಶನ್ ನಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ನಂಬರ್ 1 ಇದೆಯಾ? ಎದ್ರ ನಂಬರ್ 1 ಇದೆ ಗುಜರಾತ್? ಬಿಜೆಪಿಯವರ ಉತ್ತರ ಪ್ರಶ್ನೆಗಳೆಲ್ಲವೂ ಕೂಡ ಗುಜರಾತ್ ಮಾಡೆಲ್ ಅನ್ನೋಂಥದನ್ನೇ ಬಿಂಬಿಸ್ಕೊಂಡು ಹೋಗ್ತಾರೆ. ಕರ್ನಾಟಕದ ಬಿಜೆಪಿ ಸಂಸದರು ಕೂಡ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನೀವು ಅವ್ರನ್ನ ಕೇಳಿ, ಗುಜರಾತ್ ಎದ್ರ ನಂಬರ್ 1 ಇದೆ? ಏನ್ ಎಜುಕೇಶನ್ ನಂಬರ್ 1 ಇದೆಯಾ? ಇನ್ಫ್ರಾಸ್ಟ್ರಕ್ಚರ್ ನಂಬರ್ 1 ಇದೆಯಾ? ಎದುರಾಗಿದೆ. ಹಂಗ ನೋಡಿದ್ರೆ ಗುಜರಾತ್ನಾಗ ಎಲ್ಲ ಸೌಕರ್ಯ ಇರಬೇಕು. ಈಗ 20 ಅನುದಾನ ಹೆಚ್ಚಿಗೆ ಇದೆ. ಹೇಳ್ರಿ, ಮೊನ್ನೆ ಇರ್ತಕ್ಕಂಥ ಸರೆಂಡರ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ನಲ್ಲಿ 23,000 ಜನ ಗುಜರಾತ್ನಿಂದನೇ ಪಾಸ್ಪೋರ್ಟ್ ನ ಸರೆಂಡರ್ ಮಾಡಿದ್ದಾರೆ. ಗುಜರಾತ್ ಮಾಡೆಲ್ ನಲ್ಲಿ 23,000 ಜನ ಪಾಸ್ಪೋರ್ಟ್ ನ ಸರೆಂಡರ್ ಮಾಡಿದ್ದಾರೆ. ಇದೇ ಗುಜರಾತ್ ಮಾಡಲು. ಇದಿಷ್ಟು ಸಚಿವ ಸಂತೋಷ್ ಲಾಡ್ ಅವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.